ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ಕಳೆದ 1 ವರ್ಷದಿಂದ ನಾನು ಬಹಳಷ್ಟು ವಿಡಿಯೋಗಳನ್ನು ಮಾಡಿ ನನ್ನ ಚಾನಲಲ್ಲಿ ಹಾಕ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೆ ಒಳ್ಳೊಳ್ಳೆಯ ಕಾಮೆಂಟ್ಸ್ಗಳು, ಬಹಳಷ್ಟು ಪ್ರಶ್ನೆಗಳು, ಒಳ್ಳೆಯ ವ್ಯೂಸ್, ಕಾಮೆಂಟ್ಸ್ ಎಲ್ಲದೂ ಬರ್ತಾ ಇದೆ. ನಿಮ್ಮ ಈ ಒಂದು ಪ್ರೀತಿ ಮತ್ತು ಅಭಿಮಾನಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ. ಆದರೂ ಮತ್ತೊಮ್ಮೆ ಹೃದಯದಿಂದ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇವತ್ತಿನ ಈ ವಿಡಿಯೋದ ವಿಶೇಷ ಏನಪ್ಪ ಅಂತಂದರೆ, ನಂಗನ್ನಿಸ್ತು ತುಂಬ ಜನ ಪ್ರಶ್ನೆ ಏನೋ ಕೇಳ್ತಾರೆ ಕಾಮೆಂಟ್ಸಲ್ಲಿ. ಆದರೆ ಒಂದೊಂದು ಸಲ ಏನಾಗಿರುತ್ತೆ ಅಂತಂದರೆ ಅದು ಎಲ್ಲರಿಗೂ ಅಪ್ಲಿಕೇಬಲ್ ಆಗೋ ಹಂಗಿರುತ್ತೆ. ಬಟ್ ಅದನ್ನು ನಾನು ಅವ್ರಿಗೆ ಮಾತ್ರ ಉತ್ತರ ಕೊಟ್ಟಾಗ ಮತ್ತಷ್ಟು ಜನ ಅದೇ ಸೇಮ್ ಪ್ರಶ್ನೆನ ಕೇಳಿರ್ತಾರೆ. ಸೊ ಹಾಗಾಗಿ ಯಾಕೆ ನಿಮ್ಮ ಪ್ರಶ್ನೆ ನನ್ನ ಉತ್ತರ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡ್ಬಿಟ್ಟು ವಿಡಿಯೋ ಮಾಡಿ ಹಾಕಬಾರ್ದು. ಏನೋ ಪ್ರಶ್ನೆ ಕೇಳಿರ್ತೀರ, ತುಂಬ ಜನರಿಗೆ ಇದೇ ಡೌಟ್ ಇರುತ್ತೆ, ಅದನ್ನು ನನ್ನ ಅನಿಸಿಕೆಗಳನ್ನು ಯಾಕೆ ಹೇಳಬಾರ್ದು ಅಂತ ಹೇಳುವಂಥ ಒಂದು ಯೋಚನೆ ಬಂತು ನನಗೆ. ಆದ್ರಿಂದಾಗಿ ಆ ಒಂದು ಸರಣಿಯಲ್ಲಿ ಇವತ್ತು ಈ ಮೊದಲನೇ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಈ ನೋಡಿ, ಗರ್ಭಕೋಶದ ಗಡ್ಡೆಗಳನ್ನು ಕರಗಿಸೋಕೆ ನ್ಯಾಚುರಲ್ ವಿಧಾನ ಅಂತ ಹೇಳುವಂಥ ಒಂದು ವಿಡಿಯೋದಲ್ಲಿ ನಾನು ಮಾಡಿರೋವಂಥ ವಿಡಿಯೋದಲ್ಲಿ ಒಬ್ಬರು ನನಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೇಡಮ್, ಮಂತ್ಲಿ ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ಲ, ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಇದೇ ಪ್ರಶ್ನೆಯನ್ನು ನನಗೆ ಸುಮಾರಷ್ಟು ಬೇರೆ ಬೇರೆ ವಿಡಿಯೋಗಳಲ್ಲಿ ಕೂಡ ಕೇಳಿದ್ದಾರೆ. ಅದು ವೈಟ್ ಡಿಸ್ಚಾರ್ಜ್ ವಿಡಿಯೋ ಇದ್ದಿರಬಹುದು, ಅಥವಾ ಪೀರಿಯಡ್ಸ್ ಬಗ್ಗೆ ನಾನು ಏನು ಮಾಡಿ ಹಾಕಿದ್ದೇನೆ, ಮುಟ್ಟು ನಿಲ್ಲೋ ಅಂಥ ವಿಷಯದ ಬಗ್ಗೆ ಇದ್ದ ವಿಡಿಯೋ ಆಗಿರಬಹುದು. ಬಹಳಷ್ಟು ಜನ ಇದನ್ನು ಕೇಳಿದ್ದಾರೆ. ಮಂತ್ಲಿ ಪೀರಿಯಡ್ ಸರಿ ಆಗೋದಿಲ್ಲ, ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿ. ನೋಡಿ, ಮೊಟ್ಟ ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕು ಏನಪ್ಪ ಅಂತಂದರೆ, ಅಂಡರ್ಲೈಯಿಂಗ್ ಕಾಸ್ ಏನು ಅಂದರೆ, ಏನೋ ಒಂದು ಸಮಸ್ಯೆ ಇದ್ದುಕೊಂಡು ಮಂತ್ಲಿ ಪೀರಿಯಡ್ ಸರಿ ಆಗ್ತಾ ಇಲ್ವಾ, ಅಥವಾ ಸುಮ್ಮನೆ ನ್ಯಾಚುರಲ್ ಆಗಿ ಮಂತ್ಲಿ ಪೀರಿಯಡ್ ಸರಿ ಆಗ್ತಾ ಇಲ್ವಾ ಅಂತ ಹೇಳಿಬಿಟ್ಟು, ಅಥವಾ ವೇರಿ ಆಗ್ತಾ ಇದೆಯಾ ಅಂತ ಹೇಳೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಅಥವಾ ಅತಿ ಮುಖ್ಯವಾಗಿ PCOS ಅಥವಾ PCOD ಸಮಸ್ಯೆ ಇರಬಹುದು, ಅಥವಾ ಬೇರೆ ಬೇರೆ ಗರ್ಭಕೋಶದಲ್ಲಿ ಈಗ ಗಡ್ಡೆಗಳು, ಫೈಬ್ರಾಯ್ಡ್ ಯೂಟರಸ್ ಇರಬಹುದು. ಇಂಥ ಸಮಸ್ಯೆಗಳಲ್ಲಿ ಕೆಲವೊಮ್ಮೆ ಎಂಡೋಮೆಟ್ರಿಯೋಸಿಸ್ ಇರಬಹುದು. ಇಂಥ ಸಮಸ್ಯೆಗಳಲ್ಲಿ ಏನಾಗತ್ತಪ್ಪ ಅಂತಂದರೆ, ಅಂಡರ್ಲೈಯಿಂಗ್ ಈ ಥರ ಕಾಸ್ಗಳು ಇದ್ದರೆ ಆವಾಗ ಮುಟ್ಟಿನ ದಿನಗಳು ಹೆಚ್ಚು ಕಡಿಮೆ ಆಗುತ್ತೆ, ಬೇಗ ಬರ್ಬೋದು, ಅಥವಾ ಲೇಟಾಗಿ ಆಗೋಬಹುದು. ತಿಂಗಳಿಗೆ ಆಗೋವಂಥದ್ದು 28ರಿಂದ 30 ದಿನ ಆಗೋವಂಥ ಸೈಕಲ್ಲು ಕೆಲವೊಮ್ಮೆ 18ರಿಂದ 20 ದಿನಕ್ಕೆ ಬಂದು ಮುಟ್ಟಬಹುದು. ತಿಂಗಳಲ್ಲಿ 2 ಸಲ ಆಗತ್ತೆ ಮೇಡಮ್, ಏನು ಮಾಡೋದು ಅಂತ ಹೇಳಿ ಚಿಂತೆ ಮಾಡೋವಂಥವ್ರು ಇದ್ದಾರೆ. ಅಥವಾ 1.5 ತಿಂಗಳು, 1.25 ತಿಂಗಳಿಗೆ ಎಳೆದು ಬಿಡಬಹುದು. ಕೆಲವೊಮ್ಮೆ 3 ತಿಂಗಳಾದರೂ MC ಆಗಿರೋದಿಲ್ಲ, ಆವಾಗ ವರಿ ಮಾಡೋವಂಥವ್ರು ಇದ್ದಾರೆ. ಏನಪ್ಪ ಅಂತಂದರೆ, ಈಗ ಈ ಅಂಡರ್ಲೈಯಿಂಗ್ ಕಾಸಸ್ ನಿಮ್ಮಲ್ಲಿ ಏನಾದರೂ ಇದೆಯಾ ಅಂತ ಹೇಳಿಬಿಟ್ಟು ನೀವು ಸ್ಕ್ಯಾನ್ ಅಥವಾ ಬ್ಲಡ್ ಟೆಸ್ಟ್ ಇವುಗಳನ್ನು ಮಾಡೋದ್ರ ಮುಖಾಂತರ ತಿಳ್ಕೊಳ್ಬೇಕು, ಎಚ್ಚೆತ್ಕೊಳ್ಬೇಕು. ಅದಕ್ಕೇನು ಪರಿಹಾರ ಅನ್ನೋವಂಥದ್ದನ್ನು ಮಾಡಬೇಕು. ಈಗ ಥೈರಾಯ್ಡ್ ಸಮಸ್ಯೆ ಅಥವಾ PCOD ಸಮಸ್ಯೆ, ಫೈಬ್ರಾಯ್ಡ್ ಯೂಟ್ರಸ್ಸು, ಇಂಥದ್ದೆಲ್ಲ ಇದ್ದರೆ ನಾನು ಆಲ್ರೆಡಿ ನನ್ನ ಚಾನಲ್ಗಳಲ್ಲಿ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಅದನ್ನು ನೋಡಿ ಅರ್ಥ ಮಾಡಿಕೊಂಡು ಬ್ಲಡ್ ಟೆಸ್ಟ್ ಅಥವಾ ಸ್ಕ್ಯಾನಲ್ಲಿ ನಿಮ್ಗೆ ಇಂಥ ಸಮಸ್ಯೆ ಪರ್ಟಿಕ್ಯುಲರ್ ಆಗಿ ಬಂದಿದೆ ಅಂತಂದರೆ ಅದ್ರ ಬಗ್ಗೆ ನೀವು ಜಾಗರೂಕರಾಗಬೇಕು, ಅದ್ರ ಬಗ್ಗೆ ಕೈಗೊಳ್ಳಬೇಕು, ಅದನ್ನು ನಿವಾರಣೆ ಮಾಡ್ಕೊಳ್ಳೋ ಸಲುವಾಗಿ. ಆವಾಗ ಪೀರಿಯಡ್ಸು ರೆಗ್ಯುಲರ್ ಆಗಿ ಬರೋವಂಥದ್ದು ಆಗೇ ಆಗತ್ತೆ. ಇನ್ನು ಎರಡನೇದಾಗಿ ಏನಪ್ಪ ಅಂತಂದರೆ, ಬೊಜ್ಜು. ಯಾರ್ಯಾರಲ್ಲಿ ಈ ಒಂದು ಒಬೆಸಿಟಿ ಸಮಸ್ಯೆ ಇದೆಯೋ ಅಂಥವರಲ್ಲಿ ಈ ಮುಟ್ಟಿನ ಏರುಪೇರು ಆಗುವಂಥದ್ದು ಸರ್ವೇ ಸಾಮಾನ್ಯ. ಸೊ ಹಾಗಾಗಿ ವೆಯ್ಟ್ ರಿಡಕ್ಷನ್ ಬಗ್ಗೆ, ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ ಬಗ್ಗೆ, ಯೋಗ ಬಗ್ಗೆ ನೀವು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ಮಾಡಬೇಕು. ಅದ್ರ ಜೊತೆಗೆ ಡಯಟ್. ಸೊ ವ್ಯಾಯಾಮ ಮತ್ತು ಆಹಾರ ಎರಡೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು. ಒಂದನ್ನಷ್ಟೇ ಮಾಡ್ತೀನಿ, ಇನ್ನೊಂದ್ರ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ ಅಂತಂದರೆ ಅದು ಕೆಲಸ ಮಾಡಲ್ಲ. ಕೆಲವೊಬ್ರು ತುಂಬ ಎಕ್ಸ್ಟ್ರೀಮ್ ಡಯಟ್ ಅಷ್ಟೇ ಮಾಡ್ತಾರೆ, ವ್ಯಾಯಾಮ ಮಾಡೋದಿಲ್ಲ. ಕೆಲವೊಬ್ರು ಹೆವಿ ವ್ಯಾಯಾಮ ಮಾಡ್ತಾರೆ, ಡಯಟ್ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ. ಸೊ ಅದು ಕೆಲಸವನ್ನು ಮಾಡಲ್ಲ. ಅಂದರೆ ಅದರ ನಿಮ್ಗೆ ಬೇಕಾಗಿರೋ ಪರಿಣಾಮ ಅಥವಾ ಲಾಭ ಸಿಗೋದಿಲ್ಲ. ನಾ ಇಷ್ಟೆಲ್ಲ ಮಾಡ್ತೀನಿ ಮೇಡಮ್, ಇನ್ನೂ ಏನೂ ಆಗಿಲ್ಲ ಅಂತ ಹೇಳೋವಂಥವ್ರು ಇದ್ದಾರೆ. ಯಾಕಂತಂದರೆ ಬ್ಯಾಲೆನ್ಸ್ ಇಲ್ಲ ಅಲ್ಲಿ.
ಸೊ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಆಹಾರ, ವ್ಯಾಯಾಮ, ಪಾಸಿಟಿವ್ ಥಿಂಕಿಂಗ್, ಕನ್ಸಿಸ್ಟೆನ್ಸಿ ಕೂಡ ಇರಬೇಕು. ಒಂದು 4 ದಿನ ಜೋರಾಗಿ ಮಾಡಿಬಿಟ್ಟೆ, ಆಮೇಲೆ ಅಯ್ಯೋ ಬೇಡ, ಎಷ್ಟು ಮಾಡಿದ್ರೂ ಕಡಿಮೆ ಆಗಲ್ಲ ಇದು ಅಂತ ಹೇಳಿ ಬಿಟ್ಬಿಟ್ಟೆ, ಹೀಗೆ ಮಾಡಿದ್ರೆ ಕೂಡ ಆಗೋದಿಲ್ಲ. ಸೊ ಒಬೇಸಿಟಿ ಅಥವಾ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಸಹ ನೀವು ಈ ಮಂತ್ಲಿ ಸೈಕಲನ್ನು ಸರಿ ಮಾಡ್ಕೊಳ್ಬಹುದು. ಅದರಿಂದ ಅದಕ್ಕೆ ಈವನ್ ಬೊಜ್ಜಿಗೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಒಬೇಸಿಟಿ ನಿವಾರಣೆಗೆ ಏನೇನು ಮಾಡ್ಬೋದು ಅದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ಅದನ್ನು ನೋಡಿ ಅದರಲ್ಲಿರೋ ಟಿಪ್ಸನ್ನು ಫಾಲೋ ಮಾಡಿ, ಅದರಿಂದ ಆಗತ್ತೆ. ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿ. ಸೊ ಈ ಥರ ಒಂದು ಎಲ್ಲ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ನೀವೇನು ಮಾಡ್ಬೋದಪ್ಪ ಅಂತಂದರೆ ನಿಮ್ಮ ಮಂತ್ಲಿ ಸೈಕಲನ್ನು ನೀವು ರೆಗ್ಯುಲರ್ ಆಗಿ ಆಗೋ ಹಾಗೆ ಆರಾಮವಾಗಿ ಮಾಡ್ಕೊಳ್ಬೋದು. ಇನ್ನು ಮುಟ್ಟಿನ ದಿನ ಹತ್ರ ಬರ್ತಾ ಇದ್ರೆ, ಅವ್ರು ಮೆನೋಪಾಸ್ ಟೈಮಲ್ಲಿದ್ದರೆ ಆವಾಗ 3 ತಿಂಗಳಿಗೊಂದ್ಸಲ, 6 ತಿಂಗಳಿಗೊಂದ್ಸಲ, 8 ತಿಂಗಳಿಗೊಂದ್ಸಲ ಹೀಗೆ ಆಗತ್ತೆ. ದಟ್ ಈಸ್ ಅಬ್ಸಲ್ಯೂಟ್ಲಿ ನಾರ್ಮಲ್. ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಕಾಗಿಲ್ಲ. ಅದು ಹಾಗೆ ಆಗಿ ನಿಂತು ಹೋಗ್ಬಿಡುತ್ತೆ ಒಂದಿನ. ಸೊ ಅದರ ಹೊರತಾಗಿ ತುಂಬ ಚಿಕ್ಕ ಏಜಲ್ಲೇ ಅನಿಯಮಿತ ಒಂದು ಮುಟ್ಟಿನ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಈ ವಿಷಯಗಳ ಕಡೆ ನೀವು ಗಮನ ಹರಿಸ್ಬೇಕು. ಗಮನ ಹರಿಸಿ ಅದ್ರ ಕಡೆ ಕ್ರಮವನ್ನು ತಗೊಳ್ಳೋದ್ರಿಂದ ಮುಟ್ಟು ಸರಿಯಾಗಿ ಆಗೋ ಹಾಗೆ ಮಾಡ್ಕೊಳ್ಬಹುದು.